ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇದು ತುಂಬ ವರ್ಷಗಳ ಹಿಂದಿನ ಘಟನೆ. ಒಂದೂರಲ್ಲಿ ಒಬ್ಬ ಸೇಠ್ಜಿ ವಾಸವಾಗಿರ್ತಾರೆ. ಆ ಸೇಠ್ಜಿ ತುಂಬಾ ಆಗರ್ಭ ಶ್ರೀಮಂತನಾಗಿರ್ತಾನೆ. ವಜ್ರದ ವ್ಯಾಪಾರಿಯಾಗಿದ್ದ ಆ ಶ್ರೀಮಂತ ವ್ಯಕ್ತಿ ಅಷ್ಟೇ ಅಲ್ಲ, ತುಂಬಾ ಹೃದಯವಂತನಾಗಿದ್ದ. ಎಷ್ಟೇ ಆಳು ಕಾಳು ಸಂಪತ್ತು, ಬಂಗ್ಲೆ, ಒಡವೆ, ವಸ್ತ್ರ, ಆಸ್ತಿ ಪಾಸ್ತಿ, ಕಾರು, ಬಂಗ್ಲೆ ಇವೆಲ್ಲ ಇದ್ರೂ ಕೂಡ ಆ ಸೇಠ್ಜಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನೋವು ಕಾಡ್ತಾ ಇತ್ತು. ಅವನಿಗೆ ಗೊತ್ತಿಲ್ಲದೆ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಅವನು ಪ್ರತಿದಿನ ನರಳ್ತಾನೆ ಇರ್ತಿದ್ದ. ಅವನ ಮನೆಯಲ್ಲಿ ಎಲ್ಲರೂ ಇರ್ತಾ ಇದ್ರು. ಅವನ ಹೆಂಡತಿ, ಮಕ್ಕಳು, ಸಂಬಂಧಿಕರು, ಅವರ ತಂದೆ ತಾಯಿ, ಹೀಗೆ ಎಲ್ಲರೂ ತುಂಬು ಕುಟುಂಬದ ಸಂಸಾರದಲ್ಲಿ ಮುಳುಗಿ ಹೋಗಿದ್ರು. ಇಂತಹ ಪರಿಸ್ಥಿತಿಯಲ್ಲಿ ಆ ಸೇಠ್ಜಿ ವಜ್ರದ ವ್ಯಾಪಾರಿ ಅಷ್ಟೇ ಆಗಿರಲಿಲ್ಲ, ಅವನಿಗೆ ತುಂಬಾ ವ್ಯವಹಾರಗಳಿದ್ವು. ದೊಡ್ಡ ದೊಡ್ಡ ಹೋಟೆಲ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಅತ್ಯಂತ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳ ಮಾಲೀಕನು ಕೂಡ ಆ ಸೇಠ್ಜಿ ಆಗಿದ್ದ. ಅಸಲಿಗೆ ಹೇಳೋದಾದರೆ ಅವನಿಗೆ ಯಾವುದರಲ್ಲೂ ಕಡಿಮೆ ಆಗಿರಲಿಲ್ಲ. ದುಡ್ಡು, ಒಡವೆ, ಆಸ್ತಿ ಪಾಸ್ತಿ ಎಲ್ಲವೂ ಸಾಕಷ್ಟಿತ್ತು. ಆದರೂ ಕೂಡ ಆ ಸೇಠ್ಜಿಗೆ ಒಂದಲ್ಲ ಒಂದು ನೋವು ಪ್ರತಿದಿನ ಕಾಡ್ತಾನೇ ಇತ್ತು. ಒಂದು ದಿನ ಸೇಠ್ಜಿ ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಅವನ ಐಷಾರಾಮಿ ಕಾರಿನಲ್ಲಿ ಭವ್ಯವಾದ ಬಂಗಲೆಗೆ ಬರ್ತಾನೆ. ಮನೆಯೊಳಗೆ ಕಾಲಿಟ್ಟ ತಕ್ಷಣವೇ ಸಾಯಂಕಾಲದ ವಾತಾವರಣ. ಅಲ್ಲಿ ಯಾವ ಪರಿಸ್ಥಿತಿಯಾಗಿತ್ತು ಅಂದರೆ, ಮನೆಯಲ್ಲಿ ಎಲ್ಲರೂ ದೇವರ ಪೂಜೆಯಲ್ಲಿ ಮಗ್ನರಾಗಿದ್ದರು. ಮೊದಲೇ ಆ ಸೇಠ್ಜಿ ನಾಸ್ತಿಕನಾಗಿದ್ದ. ಯಾವುದೇ ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳದೆ ಅವನು ತನ್ನ ಕೆಲಸದ ಮೇಲೆ ನಂಬಿಕೆ ಇಟ್ಕೊಂಡಿದ್ದ. ನಮ್ಮ ಕೆಲಸವನ್ನು ನಾವು ಪ್ರೀತಿಸ್ತಾ ಹೋದರೆ ಜಗತ್ತಿನಲ್ಲಿ ನಮ್ಮನ್ನು ಸೋಲಿಸೋರು ಯಾರೂ ಇಲ್ಲ ಅಂತ ನಂಬಿಕೊಂಡಿದ್ದ ಆ ಸೇಠ್ಜಿ ಆ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡುತ್ತಿದ್ದನ್ನು ನೋಡಿ ಅವನು ಬಹುಬೇಗನೆ ತನ್ನ ರೂಮಿನೊಳಗೆ ಸೇರ್ಕೊಂಡ್ಬಿಟ್ಟ. ರೂಮಿನಲ್ಲಿ ಒಳಗೆ ವಿಶ್ರಾಂತಿ ತಗೋಬೇಕು ಅಂತ ಆ ಸೇಠ್ಜಿ ಸ್ವಲ್ಪ ಕಾಲ ಮಲ್ಕೋತಾನೆ. ಅವನಿಗೆ ಯಾವುದೇ ಕಾರಣಕ್ಕೂ ನಿದ್ರೆನೇ ಬರಲ್ಲ. ನಿದ್ರೆ ಬಾರದೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬೆಡ್ ಮೇಲೆ ಹೊರಳಾಡಿದ್ರು ಅವನಿಗೆ ಯಾವುದೇ ಒಂದು ನೋವು ಕಾಡ್ತಾ ಇತ್ತು. ಸೇಠ್ಜಿಗೆ ತುಂಬಾ ತಲೆ ನೋಯ್ತಾ ಇರೋದ್ರಿಂದ ಆ ಮನೆಯಲ್ಲಿನ ಆಳನ್ನು ಕರೆದು ನನಗೆ ಒಂದು ಲೋಟ ಕಾಫಿ ಮಾಡ್ಕೊಂಬ ಅಂತ ಹೇಳ್ತಾನೆ. ಆ ಮಾಲೀಕನ ಮಾತಿನಂತೆಯೇ ಆ ಮನೆಯಲ್ಲಿರುವ ಆಳು ಮಾಲೀಕನಿಗೆ ಕುಡಿಯೋದಕ್ಕೆ ಅಂತ ಕಾಫಿ ತಂದು ಕೊಡ್ತಾನೆ. ಆದರೂ ಕೂಡ ಮಾಲೀಕನಿಗೆ ಕಾಫಿಯನ್ನು ಕುಡಿಯೋಕ್ಕಾಗದೆ ಅತ್ತಿಂದಿತ್ತ ಇತ್ತಿಂದತ್ತ ಹೊರಡ್ತಾ ಅವನಿಗೆ ಯಾವುದೇ ಕಾರಣಕ್ಕೂ ಎದ್ದು ಹೇಳೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಆ ಸೇಠ್ಜಿ ತಲುಪಿಡ್ತಾನೆ. ಮನೆಯಲ್ಲಿರುವ ಎಲ್ಲರೂ ಗಾಬರಿಗೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ? ನಿಮಗೆ ಯಾವುದೇ ತರಹದ ನೋವಿಲ್ಲ, ಯಾವುದೇ ತರಹದ ಕಾಯಿಲೆ ಇಲ್ಲ, ಆದರೂ ನೀವು ಯಾವುದೋ ಒಂದು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದೀರಾ. ಆ ಥರವೆಲ್ಲ ಮಾಡಬೇಡಿ ಅಂತ ಡಾಕ್ಟ್ರು ಅವನಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ. ಆದರೂ ಸೇಠ್ಜಿ, ನನಗೆ ಯಾವುದೋ ಒಂದು ಕಾಯಿಲೆ ಇದೆ, ದಯವಿಟ್ಟು ನನಗೆ ಸರಿಯಾಗಿ ತಪಾಸಣೆ ಮಾಡಿ ಮತ್ತು ಅದರ ಮೇಲಿನ ಮಾತ್ರೆಯನ್ನು ಕೊಡಿ ಅಂತಾನೆ. ಅದರಂತೆಯೇ ಆಸ್ಪತ್ರೆಯವರು ಆ ಸೇಠ್ಜಿಗೆ ನಿದ್ರೆ ಮಾತ್ರೆಯನ್ನು ಕೊಟ್ಟು ಅವನಿಗೆ ಕಳಿಸ್ಕೊಡ್ತಾರೆ. ಸೇಠ್ಜಿ ಮನೆ ಕಡೆಗೆ ಬಂದು ರಾತ್ರಿ ಊಟ ಮಾಡಿ ಮಲ್ಕೊಂಡ್ಬಿಡ್ತಾನೆ. ಆದರೂ ಕೂಡ ಅವನಿಗೆ ನಿದ್ರೆ ಬರಲ್ಲ. ಕೊನೆಗೆ ಡಾಕ್ಟ್ರು ಕೊಟ್ಟಿರುವಂತಹ ನಿದ್ರೆ ಮಾತ್ರೆಯನ್ನು ನೆನಪಿಸ್ಕೊಂಡು ಅವುಗಳನ್ನು ತಗೊಂಡು ನಿದ್ರೆ ಮಾತ್ರೆಯನ್ನು ತೊಗೊಂಡು ಮಲ್ಕೊಂಡ್ಬಿಡ್ತಾನೆ. ಆದರೂ ಕೂಡ ಯಾವುದೇ ಕಾರಣಕ್ಕೂ ಅವನಿಗೆ ನಿದ್ರೆ ಬರಲ್ಲ. ರಾತ್ರಿ 3 ಗಂಟೆ ಆಗಿರುತ್ತೆ. ಇನ್ನೇನು ಮಾಡೋದು, ನನಗೆ ಯಾವುದೇ ಕಾರಣಕ್ಕೂ ನಿದ್ರೆ ಬರ್ತಾ ಇಲ್ವಲ್ಲ, ಹೊರಗಡೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಅವನು ಮನೆಯೊಳಗಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಪ್ರಶಾಂತವಾದ ವಾತಾವರಣ. ಮಧ್ಯರಾತ್ರಿ 3 ಗಂಟೆ ಆಗಿರುತ್ತೆ. ಇನ್ನು ನಾನು ಎಲ್ಲಿ ಹೋಗಲಪ್ಪ ಅಂತ ನಿಧಾನವಾಗಿ ನಡ್ಕೊತಾ ಹೋಗ್ತಾನೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ರಸ್ತೆಯ ಮಧ್ಯದಲ್ಲಿ ಕುಳಿತುಕೊಂಡು ಬಿಡ್ತಾನೆ. ನಿಧಾನವಾಗಿ ವಿಶ್ರಾಂತಿ ತಗೊಳ್ಳೋದಕ್ಕೆ ಅಂತ ಮುಂದೆ ಆಗ್ತಾನೆ. ಅವನಿಗೇನು ಮಾಡಬೇಕು ಅಂತ ಗೊತ್ತಾಗೋಷ್ಟರಲ್ಲಿ ಅವನು ಹಾಕ್ಕೊಂಡಿರುವ ಚಪ್ಪಲಿಯನ್ನು, ಅದರೊಳಗಿನ ಒಂದು ಚಪ್ಪಲಿಯನ್ನು ನಾಯಿ ತನ್ನ ಬಾಯಿಯೊಳಗೆ ಹಾಕ್ಕೊಂಡು ಓಡೋಗುತ್ತೆ. ಅದರ ಹಿಂದೆ ಅವನು ಓಡ್ತಾನೆ. ನಾಯಿ ಸುಮಾರು ಅರ್ಧ ಕಿಲೋಮೀಟರ್ಗಳಷ್ಟು ಆ ಸೇಠ್ಜಿಯನ್ನು ಅಟ್ಟಾಡಿಸ್ಬಿಡುತ್ತೆ. ತುಂಬಾ ಕೋಪಗೊಂಡ ಆ ಸೇಠ್ಜಿ ಆ ನಾಯಿಯನ್ನು ಕಲ್ಲು ತಗೊಂಡು ಹೊಡೆದು ಬಿಡ್ತಾನೆ. ನಾಯಿ ತಕ್ಷಣವೇ ಆ ಸೇಠ್ಜಿಯ ಚಪ್ಪಲಿಯನ್ನು ಬಿಟ್ಟು ಓಡಿ ಹೋಗುತ್ತೆ. ಕೂಡಲೇ ಆ ನಾಯಿ ಬಿಟ್ಟಿರುವ ಚಪ್ಪಲಿಯನ್ನು ಸೇಠ್ಜಿ ಹಾಕ್ಕೊಂಡು ಮನೆಗಳಿಗೆ ಅಂತ ಹೊರಡೋದಕ್ಕೆ ಸಿದ್ಧರಾಗ್ತಾರೆ. ಬೆಳಗಿನ ಜಾವ 4 ಗಂಟೆ. ಸೇಠ್ಜಿ ಮನೆ ಕಡೆಗೆ ಹೊರಡುವಾಗ ಅಲ್ಲೊಂದು ಪುಟ್ಟ ಗುಡಿಸಲು. ಆ ಗುಡಿಸಲಿನಲ್ಲಿ ಯಾರೋ ಅಳುತ್ತಿರುವುದನ್ನು ಕಂಡು ಸೇಠ್ಜಿಯ ಮನಸ್ಸಿನಲ್ಲಿ ವಿವಿಧ ರೂಪದಲ್ಲಿ ಸಂಶಯಗಳು ಶುರುವಾಗುತ್ತೆ. ಅಲ್ಲಿ ಯಾರು ಅಳ್ತಾ ಇರಬಹುದು? ನಿಜಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು? ನಸುಕಿನ ಜಾವ 4 ಗಂಟೆಯಲ್ಲಿ ಇಷ್ಟೊಂದು ಜೋರಾಗಿ ಅಳ್ತಾ ಇರೋದು ಯಾರು ಅಂತ
ಆ ಸೇಠ್ಜಿಯ ಮನಸ್ಸಿನಲ್ಲಿ ತುಂಬಾ ಕಾಡೋದಕ್ಕೆ ಶುರುವಾಗತ್ತೆ. ಆದರೂ ನಮಗ್ಯಾಕಿದೆ ಅಲ್ಲ, ಊರು ಸಾಬರಿ ಮಾಡಿ ನಾವ್ಯಾಕೆ ಸೊರಗಬೇಕು ಅಂತ ಸೇಠ್ಜಿ ಮನೆ ಕಡೆಯನ್ನು ದಾರಿಯನ್ನು ಹಿಡ್ತಾರೆ. ಸ್ವಲ್ಪ ದೂರ ಕ್ರಮಿಸ್ತಾರೆ. ಆದರೂ ಕೂಡ ಸೇಠ್ಜಿಗೆ ಸಮಾಧಾನ ಆಗೋದಿಲ್ಲ. ಅವ್ರ ಮನಸ್ಸಿನಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಸಲಿಗೆ ನಾನು ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಆದರೂ ಕೂಡ ಅವರ ಸಮಸ್ಯೆ ಏನು ಅಂತ ಕೇಳಬಹುದಲ್ವಾ? ಅಂತಹ ಸಮಸ್ಯೆ ಅವ್ರಿಗೇನಿರಬಹುದು? ಅವರ ಸಮಸ್ಯೆಗಳನ್ನು ಕೇಳೋದಕ್ಕೆ ನನಗೇನು ಕಷ್ಟ ಆಗತ್ತೆ ಅಂತ ಮತ್ತೆ ಹಿಂದೆ ತಿರುಗಿ ಆ ಗುಡಿಸಲಿನ ಕಡೆಗೆ ಬರ್ತಾನೆ. ಚಿಕ್ಕ ಗುಡಿಸಲಿನ ಒಳಗೆ ಒಬ್ಬ ಮಹಿಳೆ ಅಳ್ತಾ ಕೂರ್ತಿರ್ತಾಳೆ. ಅದನ್ನು ಕಿಟಕಿಯ ಮುಖಾಂತರ ನೋಡಿದ ಆ ಸೇಠ್ಜಿ ಆ ಬಾಗಿಲನ್ನು ತೆರೆದು ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ ತಕ್ಷಣ ಆ ಮಹಿಳೆಗೆ ನಮಸ್ಕಾರ ಮಾಡ್ತಾನೆ. ತಾಯಿ, ನೀವು ಯಾಕೆ ಅಳ್ತಾ ಇದ್ದೀರಾ? ನಿಮ್ಮ ಸಮಸ್ಯೆ ಏನು? ನೀವು ಈ ತರಹ ನಸುಕಿನ ಜಾವ 4 ಗಂಟೆಗೆ ಇದೇ ತರಹ ಜೋರಾಗಿ ಅಳ್ತಾ ಇದ್ದೀರಲ್ಲ, ನಿರಂತರವಾಗಿ ನಾನು ನೋಡ್ತಾ ಇದ್ದೀನಿ. 10 ರಿಂದ 15 ನಿಮಿಷ ಆಯಿತು, ನೀವು ಮಾತ್ರ ಅಳೋದನ್ನು ನಿಲ್ಲಿಸ್ತಾ ಇಲ್ಲ. ನಿಜಕ್ಕೂ ಆಗಿರೋದೇನು? ದಯವಿಟ್ಟು ನನಗೆ ತಿಳಿಸ್ತೀರಾ ಅಂತ. ಅದಕ್ಕೆ ಆ ಮಹಿಳೆ ಅಂತಾಳೆ, ನೋಡಿ ಸರ್, ಇವಳು ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಅವಳಿಗೆ ದೊಡ್ಡ ಕಾಯಿಲೆ ಇದೆ. ಈಗ ಅವಳಿಗೆ ದೊಡ್ಡ ಆಪರೇಷನ್ ಮಾಡಬೇಕು. ನನ್ನ ಹತ್ರ ಸ್ವಲ್ಪನೂ ಹಣ ಇಲ್ಲ. ನಾನೇನು ಮಾಡಲಿ? ನನಗಂತೂ ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ ಅಂತಾಳೆ. ಆಗ ಸೇಠ್ಜಿ ಹೇಳ್ತಾರೆ, ಅದಕ್ಕೆ ನೀವು ಯಾರ ಹತ್ರ ಕೆಲಸ ಮಾಡ್ತಿದ್ದೀರೋ ಅವ್ರ ಹತ್ರ ಸಹಾಯ ಕೇಳಬೇಕಲ್ವಾ? ಅವ್ರು ನಿಮಗೆ ಸ್ವಲ್ಪ ದುಡ್ಡು ಕೊಟ್ಟು ನಿಮ್ಮ ಆಪರೇಷನ್ಗೆ ಹೆಲ್ಪ್ ಮಾಡ್ಬೋದಲ್ವಾ? ಅಸಲಿಗೆ ನೀವು ಏನು ಕೆಲಸ ಮಾಡ್ತಿದ್ದೀರಾ ತಾಯಿ ಅಂತ. ಅಷ್ಟಕ್ಕೂ ನೀವೇನು ಕೆಲಸ ಮಾಡ್ತಿದ್ದೀರಾ ತಾಯಿ ಅಂತಾನೆ. ಅದಕ್ಕೆ ಆ ಮಹಿಳೆಯ ಉತ್ತರ ಹೇಗಿತ್ತು ಗೊತ್ತಾ? ನಾನು 4 ಮನೆಯ ಬಟ್ಟೆ ಪಾತ್ರೆಗಳನ್ನು ತೊಳೆದು ಜೀವನ ಸಾಗಿಸ್ತಾ ಇದ್ದೀನಿ ಸರ್. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ. ನನ್ನ ಗಂಡ ಕೂಡ, ನನ್ನ ಮಗಳು ತುಂಬಾ ಚಿಕ್ಕವಳಿದ್ದಾಗನೇ ಮೃತಪಟ್ಟರು. ಈಗ ನನಗೆ ಯಾರೂ ದಿಕ್ಕಿಲ್ಲ. ನಾನು ಏನು ಮಾಡಲಿ ಸರ್ ಅಂತ ಜೋರಾಗಿ ಆಳ್ತಾಳೆ. ಮಾತುಗಳನ್ನೆಲ್ಲವನ್ನ ಕೇಳಿಸಿಕೊಂಡ ಸೇಠ್ಜಿ ಮಹಿಳೆಗೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಇದೆಲ್ಲ ಸರಿ ತಾಯಿ, ಆದರೆ ನೀವು ಈ ನಸುಕಿನ ಜಾವ 4 ಗಂಟೆಗೆ ಈ ತರಹ ಜೋರಾಗಿ ಅಳ್ತಾ ಇದ್ದೀರಲ್ಲ, ಈ ತರಹ ನೀವು ಅಳುತ್ತಿರುವುದನ್ನು ಕಂಡು ಯಾರಾದರೂ ನಿಮಗೆ ಸಹಾಯ ಮಾಡ್ತಾರಾ? ಯಾರಾದರೂ ಸಹಾಯ ಮಾಡಲು 4 ಗಂಟೆಗೆ ಯಾರು ಎದ್ದು ಬರ್ತಾರೆ ನಿಮ್ಮ ಸಹಾಯಕ್ಕೆ? ಈ ನಸುಕಿನ ಜಾವ ಎಲ್ಲರೂ ನಿದ್ದೆಯಲ್ಲಿರ್ತಾರೆ. ಆಗ ನಿಮ್ಮ ಸಹಾಯಕ್ಕೆ ಯಾರು ತಾನೇ ಬರ್ತಾರೆ? ಈಗ ನೀವು ಅಳ್ತಾ ಇರೋದಕ್ಕೆ ಯಾವ ಪ್ರಯೋಜನ ಇಲ್ಲ ತಾಯಿ ಅಂತಾನೆ. ಅದಕ್ಕೆ ಮಹಿಳೆಯ ಉತ್ತರ ಹೇಗಿತ್ತು ಗೊತ್ತಾ? ನೋಡಿ ಸರ್, ನಾನಂತೂ ಏನು ಮಾಡಲಿ? ನಾನು ನಿನ್ನೆ ಒಬ್ಬ ಹಿರಿಯ ಸನ್ಯಾಸಿಗಳ ಹತ್ರ ಹೋಗಿದ್ದೆ. ಅವರು ತುಂಬಾ ಬುದ್ಧಿಶಾಲಿಗಳು, ಅವರು ತುಂಬಾ ಹಿರಿಯರು, ತುಂಬಾ ಜ್ಞಾನಿಗಳು. ಅವರು ಒಂದು ಮಾತನ್ನು ನನಗೆ ಹೇಳ್ತಾರೆ, ನೋಡಮ್ಮ ತಾಯಿ, ನೀನು ನಸುಕಿನ ಜಾವ 4 ಗಂಟೆಗೆ ಯಾರ ಮಾತನ್ನು ಕೇಳಬೇಡ, ಯಾರು ಬಂದರೂ ಅಳೋದನ್ನು ನಿಲ್ಲಿಸ್ಬೇಡ, ಒಂದೇ ಸಮನಾಗಿ ಜೋರಾಗಿ ಅಳ್ತಾ ಇರು. ನೋಡು, ಆಗ ಭಗವಂತ ನಿನ್ನ ಪಾಲಿಗೆ ಹೇಗೆ ಚಮತ್ಕಾರ ಮಾಡ್ತಾನೆ ನೋಡು. ನಿನ್ನ ಮಗಳ ಆಪರೇಷನ್ ಕೂಡ ಆಗತ್ತೆ, ನಿನ್ನ ಮಗಳ ಭವಿಷ್ಯ ಕೂಡ ಉದ್ಧಾರ ಆಗತ್ತೆ. ನಿನ್ನ ಕೈ ಹಿಡಿಯೋರು ಯಾರೂ ಇಲ್ಲ. ನೀನು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಾಳೆ ಬೆಳಗ್ಗೆ ನಸುಕಿನ ಜಾವ 4 ಗಂಟೆಗೆ ಒಂದೇ ಸಮನೆ ಜೋರಾಗಿ ಆಳ್ತಾ ಇರು. ಯಾರಿಗೂ ಹೆದರಬೇಡ, ಯಾವುದಕ್ಕೂ ನಾಚಿಕೆ ಪಡಬೇಡ ಅಂತ ಹೇಳಿದರು. ಅದಕ್ಕೆ ಆ ಸೇಠ್ಜಿಯ ಕಣ್ಣಲ್ಲಿ ನೀರು ಬರುತ್ತೆ. ತಕ್ಷಣವೇ ಅವರು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ, ಆ ಹುಡುಗಿಯ ಖರ್ಚು ವೆಚ್ಚಗಳ ಎಷ್ಟೇ ಆಗಲಿ ನಾನು ನೋಡ್ಕೋತೀನಿ, ಆದರೆ ಈ ಹುಡುಗಿ ಬದುಕು ಬರಬೇಕು, ಇವಳ ಆಪರೇಷನ್ ಖರ್ಚು ಎಲ್ಲವೂ ನನ್ನ ಮೇಲೆ ಬಿಟ್ಬಿಡಿ ಅಂತ ಆ ಆಸ್ಪತ್ರೆ ಖರ್ಚುಗಳನ್ನೆಲ್ಲವನ್ನ ಆ ಸೇಠ್ಜಿ ನೋಡ್ಕೋತಾರೆ. ಅಷ್ಟೇ ಅಲ್ಲ, ಆ ಮಹಿಳೆಗೆ ತಮ್ಮ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೂಡ ಕೊಟ್ಟು ಇರೋದಕ್ಕೆ ಒಂದು ಭವ್ಯವಾದ ಮನೆಯ ವ್ಯವಸ್ಥೆ ಕೂಡ ಮಾಡ್ತಾರೆ. ಆ ಹುಡುಗಿಯ ಶಾಲೆಯ ವಿದ್ಯಾಭ್ಯಾಸ, ಅವಳ ಭವಿಷ್ಯದ ಜವಾಬ್ದಾರಿಯನ್ನು ಕೂಡ ಆ ಸೇಠ್ಜಿ ತಗೋತಾರೆ. ಇದೆಲ್ಲವನ್ನ ಮಾಡಿದ ಆ ಸೇಠ್ಜಿಗೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ. ನಾನಂತೂ ದೇವರನ್ನ ನಂಬಲ್ಲ, ದೇವರಿದ್ದಾನೆ ಅಂತಲೂ ಕೂಡ ನಾನು ಊಹಿಸಲು ಸಾಧ್ಯ ಇಲ್ಲ. ದೇವರಿದ್ದಾನ ಇದ್ರೂ ಕೂಡ ನಮಗ್ಯಾಕೆ ಈ ತರಹ ಕಷ್ಟ ಕೊಡ್ತಾ ಇದ್ದಾನೆ? ಆ ಸನ್ಯಾಸಿಗಳು 4 ಗಂಟೆಗೆ ಜೋರಾಗಿ ಅಳ್ತಾ ಇರಬೇಕು ಅಂತ ಆ ಮಹಿಳೆಗೆ ಯಾಕೆ ಹೇಳ್ತಾರೆ? ಅಲ್ಲಿ ನನ್ನ ಎಂಟ್ರಿ ಹೇಗಾಗತ್ತೆ? ನನಗೆ ಎಷ್ಟೊಂದು ತಲೆನೋವು ತಡ್ಕೊಳಕ್ಕಾಗದೆ ನಾನು ವಾಕಿಂಗ್ ಮಾಡ್ತಾ ಅಲ್ಲಿಗೆ ಯಾಕೆ ಹೋದೆ? ವಿಶ್ರಾಂತಿಗೆ ಅಂತ ನಾನು ಒಂದು ರಸ್ತೆಯ ಬದಿಯಲ್ಲಿ ಕುಳಿತಿರುವಾಗ ಆ ನಾಯಿ ನನ್ನ ಚಪ್ಪಲಿಯನ್ನೇ ಯಾಕೆ ಎತ್ಕೊಂಡು ಹೋಗಿ ಆ ಮಹಿಳೆಯ ಮನೆಯ ಮುಂದೆಯೇ ಎಸೆದು ಬಿಡುತ್ತೆ? ಇದೆಲ್ಲ ನೋಡಿದರೆ ತುಂಬನೇ ಆಶ್ಚರ್ಯ ಆಗುತ್ತೆ, ಎಲ್ಲವೂ ವಿಸ್ಮಯ ಅಂತ ಅನಿಸುತ್ತೆ. ಇದೆಲ್ಲ ನೋಡಿದ ಮೇಲೆ ನನಗೆ ಒಂದು ಮಾತ್ರ ಅರ್ಥ ಆಯಿತು, ಪ್ರಪಂಚದಲ್ಲಿ ನಾವು ಎಷ್ಟು ಕಷ್ಟಪಟ್ಟು ದುಡಿತೀವೋ ಅಷ್ಟು ಯಶಸ್ಸು ನಮಗೆ ಸಿಗುತ್ತೆ.
ನಾವು ಎಷ್ಟು ಶ್ರಮವಹಿಸಿ ದುಡಿಯುತ್ತೇವೋ ಅಷ್ಟು ಗೆಲುವು ನಮ್ಮ ಪಾಲಿಗಿರುತ್ತೆ. ಅಷ್ಟೇ ಅಲ್ಲ, ನಾವು ದುಡಿಯೋದು ಅಷ್ಟೇ ಮುಖ್ಯ ಅಲ್ಲ, ಇನ್ನೊಬ್ಬರ ಸಹಾಯಕ್ಕೆ ಮುಂದಾಗೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಇನ್ನೊಬ್ಬರಿಗೆ ನಾವು ಸಹಾಯ ಮಾಡೋದ್ರಿಂದ ನಮ್ಮಲ್ಲಿರುವ ಎಲ್ಲ ದುಃಖಗಳನ್ನು ಆ ಭಗವಂತ ತಾನಾಗಿಯೇ ಮರೆಮಾಚುತ್ತಾನೆ. ನಮ್ಮ ಎಲ್ಲ ನೋವುಗಳು ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಿಂದ ತಾನಾಗಿಯೇ ಮಾಯವಾಗುತ್ತೆ. ಅದಕ್ಕೆ ತಾಜಾ ನಿದರ್ಶನ ನಾನೇ ಅಲ್ವಾ. ನನ್ನ ಈಗಿರುವ ಎಲ್ಲ ಕಷ್ಟಗಳು ಆ ಮಹಿಳೆಗೆ ಸಹಾಯ ಮಾಡೋದ್ರಲ್ಲಿ ನಾನು ಬ್ಯುಸಿಯಾಗಿದ್ದಾಗ ನನ್ನ ಕಷ್ಟಗಳೇ ನನಗೆ ಮರೆತೋಯ್ತು. ಹೀಗೆ ಆ ಸೇಠ್ಜಿಯ ಮನಸ್ಸಿನಲ್ಲಿ ಎಷ್ಟೋ ಆನಂದದ ಸಮಾಧಾನದ ಭಾವವಿತ್ತು. ಅವನಿಗೆ ಸಹಾಯ ಮಾಡಿದ್ನಲ್ಲ ಅಂತ ಖುಷಿ ಇತ್ತು. ನನ್ನ ಸಮಸ್ಯೆ ಎಲ್ಲ ಮಾಯವಾಯಿತು ಅನ್ನುವ ಒಂದು ಅಗಾಧ ಸಂತೋಷವಾದ ಭಾವನೆ ಇತ್ತು. ಡಿಯರ್ ಫ್ರೆಂಡ್ಸ್, ಕಥೆಯ ಉದ್ದೇಶ ನಿಮಗೆಲ್ಲ ತಿಳಿದಿರಬೇಕು. ನಾವು ಎಷ್ಟೇ ಕೆಲಸ ಮಾಡಿದರೂ, ನಾವೆಷ್ಟೇ ದುಡಿದ್ರೂ ಕೂಡ ಅದು ನಮ್ಮ ಪಾಲಿಗೆ. ಆದರೆ ಸ್ನೇಹಿತರೆ, ನಮ್ಮ ಉಳಿತಾಯದಲ್ಲಿ ಸ್ವಲ್ಪ ಭಾಗವನ್ನು ನಾವು ಬೇರೆಯವರಿಗೆ ಖರ್ಚು ಮಾಡಿದ್ರಿ ಅಂದ್ಕೊಳ್ಳಿ, ಆಗ ನಿಮ್ಮ ಎಲ್ಲ ಕಷ್ಟಗಳು ಮಾಯವಾಗುವುದಷ್ಟೇ ಅಲ್ಲ, ನಿಮ್ಮ ಮನಸ್ಸಲ್ಲಿರುವ ಎಲ್ಲ ನೋವುಗಳು ಕೂಡ ಮಾಯವಾಗುತ್ತೆ. ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತಾರೆ. ಅದು ನಿಜಾನೇ. ಯಾಕಂದರೆ ನಾವು ಕೊಟ್ಟಿದ್ದು ಇನ್ನೊಬ್ಬರಿಗೆ ಗೊತ್ತಾಗಬೇಕು ಅಂತ ಅಲ್ಲ, ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ದುಃಖಗಳು ಮಾಯವಾಗಲಿ ಅಂತ. ಆ ಒಂದು ಮನಸ್ಸಲ್ಲಿ ಭಾವನೆ ಇಟ್ಕೊಂಡು ನೀವು ಇನ್ನೊಬ್ಬರಿಗೆ ಶುದ್ಧ ಮನಸ್ಸಿನಿಂದ ಸಹಾಯ ಮಾಡಿ ನೋಡಿ. ಆಗ ನೋಡಿ, ನಿಮ್ಮ ಎಲ್ಲ ನೋವುಗಳು ತನ್ನಿಂತಾನೇ ಶಾಶ್ವತವಾಗಿ ಮಾಯವಾಗುತ್ತೆ. ಸ್ನೇಹಿತರೆ, ಮತ್ತೊಂದು ಕತೆಗೆ ಬರೋಣ. ಒಂದೂರಲ್ಲಿ ತಂದೆ ಮತ್ತು ಮಗ ವಾಸವಾಗಿರ್ತಾರೆ. ತುಂಬಾ ಬಡತನದ ಪರಿಸ್ಥಿತಿ. ಆ ತಂದೆ ಮತ್ತು ತಾಯಿ ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಮಗ ಇರ್ತಾನೆ. ಅವನಿಗೆ ಬಾದಾಮಿ ಅಂದರೆ ತುಂಬ ಇಷ್ಟ. ಬಾದಾಮಿ ಅಂದರೆ ಅಚ್ಚುಮೆಚ್ಚು. ಬಾದಾಮಿ ಅಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಅಷ್ಟು ಬಾದಾಮಿ ಅಂದರೆ ಅವನಿಗೆ ಇಷ್ಟ. ಒಂದು ದಿನ ಅವನ ತಂದೆ ಬಾದಾಮಿ ಹಲ್ವಾ ಮಾಡ್ತಾರೆ. ಬಾದಾಮಿ ಹಲ್ವಾ ಮಾಡಿ ಅವುಗಳನ್ನು 2 ಲೋಟದಲ್ಲಿ ಹಾಕ್ತಾರೆ. ಆ 2 ಲೋಟಗಳಲ್ಲಿ ಒಂದು ಲೋಟದಲ್ಲಿರುವ ಹಲ್ವಾದ ಮೇಲೆ 4 ಬಾದಾಮಿಯನ್ನು ಇಡ್ತಾರೆ. ಮತ್ತೊಂದು ಹಲ್ವಾದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಬಾದಾಮಿಯನ್ನು ಹಾಕೋದಿಲ್ಲ. ಈಗ ಆ 2 ಬಾದಾಮಿಯ ಲೋಟವನ್ನು ಅವನ ಮಗನ ಮುಂದೆ ಇಡ್ತಾರೆ. ನೋಡು ಮರಿ, ಈ 2 ಬಾದಾಮಿ ಹಲ್ವಾಗಳಲ್ಲಿ ನಿನಗೆ ಯಾವುದು ಬೇಕೋ ಅದನ್ನು ನೀನು ಆರಿಸ್ಕೊ ಅಂತಾರೆ. ಅದಕ್ಕೆ ಆ ಪುಟ್ಟ ಬಾಲಕ ಆ ಒಂದು ಲೋಟದ ಮೇಲೆ 4 ಬಾದಾಮಿ ಇರುವುದನ್ನೇ ಆರಿಸ್ಕೊತಾನೆ. ಅದರಂತೆ ಆ ಬಾದಾಮಿ ಹಲ್ವಾವನ್ನು ಇಬ್ಬರು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಪುಟ್ಟ ಬಾಲಕ ಮೇಲಿರುವ 4 ಬಾದಾಮಿಗಳನ್ನು ಪಟಪಟನೆ ತಿಂದು ಮುಗಿಸ್ತಾನೆ. ನಂತರ ಬಾದಾಮಿ ಹಲ್ವಾವನ್ನು ತಿನ್ನೋದಕ್ಕೆ ಶುರು ಮಾಡ್ತಾನೆ. ಅವರ ಪಕ್ಕದಲ್ಲಿ ತಂದೆ ಕುಳಿತುಕೊಂಡು ಬಾದಾಮಿ ಹಲ್ವಾ ತಿಂತಿರ್ತಾರೆ. ಆದರೆ ಅಲ್ಲಿ ಒಂದು ಆಶ್ಚರ್ಯ ಕಾದಿರುತ್ತೆ. ಅವರ ತಂದೆ ಬಾದಾಮಿ ಹಲ್ವಾವನ್ನು ತಿಂದ ತಕ್ಷಣ ಆ ಹಲ್ವಾದ ಕೆಳಗಡೆ 8 ಬಾದಾಮಿ ಇರುತ್ತೆ. ಅದನ್ನು ನೋಡಿದ ತಕ್ಷಣವೇ ಆ ಪುಟ್ಟ ಬಾಲಕನ ಮನಸ್ಸಿನಲ್ಲಿ ಏನು ಬರುತ್ತೆ ಗೊತ್ತಾ? ಅಯ್ಯೋ, ನನಗೆ 4 ಬಾದಾಮಿ ಸಿಕ್ತು, ಆದರೆ ಆ ಹಲ್ವಾದ ಕೆಳಗಡೆ 8 ಬಾದಾಮಿ ಇತ್ತಲ್ವಾ, ಅದನ್ನು ನಾನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಹೇಗೆ ಫೇಲ್ ಆದೆ? ನಾನು ನಿಜಕ್ಕೂ ಅದನ್ನೇ ಆಯ್ಕೆ ಮಾಡ್ಕೋಬೇಕಾಯ್ತಲ್ವಾ? ಹೀಗೆ ಯೋಚನೆ ಮಾಡ್ತಿರುವಾಗಲೇ ಆ ಪುಟ್ಟ ಬಾಲಕನ ತಂದೆ ಆ ಬಾಲಕನಿಗೆ ಉತ್ತರಿಸ್ತಾರೆ, ನೋಡು ಮರಿ, ಈ ಪ್ರಪಂಚದಲ್ಲಿ ನಾವು ಯಾವತ್ತಿಗೂ ಸ್ವಾರ್ಥಿಗಳಾಗಬಾರ್ದು. ನಾವು ಯಾವತ್ತು ಸ್ವಾರ್ಥಿಗಳಾಗ್ತೀವೋ ಈ ಪ್ರಪಂಚದಲ್ಲಿ ನಾವು ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ಕಾಗಲ್ಲ. ಅದೇ ರೀತಿ ವಾಸ್ತವದಲ್ಲಿ ಯಾವುದು ಸತ್ಯನೋ ಅದು ಸತ್ಯ ಇರೋದಿಲ್ಲ. ಈ ಬಾಲಕನಿಗೆ ಉತ್ತರ ಕೊಟ್ಟ ತಂದೆ ಮಾರನೇ ದಿನ ಮತ್ತೆ ಅದೇ ರೀತಿ ಮಾಡ್ತಾರೆ. ಒಂದು ಬಾದಾಮಿಯ ಹಲ್ವಾದ ಮೇಲೆ 4 ಬಾದಾಮಿಯನ್ನು ಇಡ್ತಾರೆ. ಅದೇ ರೀತಿ ಮತ್ತೊಂದು ಬಾದಾಮಿ ಹಲ್ವಾದ ಮೇಲೆ ಯಾವುದೇ ರೀತಿಯ ಬಾದಾಮಿಗಳನ್ನು ಇಟ್ಟಿರೋದಿಲ್ಲ. ಈಗ ಆ ತಂದೆ ಮಗನಿಗೆ ಹೇಳ್ತಾರೆ, ನೋಡು ಮರಿ, ಈಗ ನೀನು ಯಾವ್ದು ಸೆಲೆಕ್ಟ್ ಮಾಡ್ಕೋತೀಯೋ ನಿನಗೆ ಬಿಟ್ಟಿದ್ದು ಅಂತಾರೆ. ಪುಟ್ಟ ಬಾಲಕನಿಗೆ ನಿನ್ನೆ ನಡೆದ ಘಟನೆ ತುಂಬಾ ಅನುಭವ ಇತ್ತು. ಅವನಿಗೆ ತುಂಬ ಚೆನ್ನಾಗಿ ನೆನಪಿತ್ತು. 2 ಲೋಟದಲ್ಲಿ 2 ರೀತಿಯ ಹಲ್ವಾ ಇದೆ, ಆದರೆ ಒಂದು ಹಲ್ವಾದ ಮೇಲೆ 4 ಬಾದಾಮಿಗಳಿವೆ. 2ನೇ ಬಾದಾಮಿ ಹಲ್ವಾದ ಮೇಲೆ ಏನೂ ಇಲ್ಲ. ಮಾಡಿ ಥರನೇ ನಮ್ಮ ತಂದೆ ಇವತ್ತು ಮಾಡಿರ್ತಾರೆ ಅಂತ ಆ ಹಲ್ವಾದ ಮೇಲೆ ಏನೂ ಇಲ್ಲದೆ ಇರೋದನ್ನು ನೋಡಿ ಒಳಗಡೆ ಬಾದಾಮಿ ಇರಬಹುದು ಅಂತ ಅದನ್ನೇ ತಗೋತಾನೆ ಆ ಪುಟ್ಟ ಬಾಲಕ. ಈಗ ಇಬ್ಬರು ಚೆನ್ನಾಗಿ ಹಲ್ವಾ ತಿನ್ನೋದಕ್ಕೆ ರೆಡಿ ಆಗ್ತಾರೆ. ತಂದೆ ಆ ಹಲ್ವಾದ ಮೇಲಿರುವ 4 ಬಾದಾಮಿಗಳನ್ನು ತಿಂದು ಮುಗಿಸ್ತಾರೆ. ಅದೇ ರೀತಿ ಆ ಪುಟ್ಟ ಬಾಲಕ ಮೊದಲು ಹಲ್ವಾವನ್ನು ತಿಂದು ಮುಗಿಸ್ತಾನೆ. ಅವನ ತಲೆಯಲ್ಲಿ ಏನಿರುತ್ತೆ ಅಂದರೆ, ಬಾದಾಮಿ ಹಲ್ವಾದ ಕೆಳಗಡೆ
8ರಿಂದ 10 ಬಾದಾಮಿಗಳು ಇರುತ್ತೆ ಅಂತ ಅವನು ತಿಳ್ಕೊಂಡಿರ್ತಾನೆ. ಆದರೆ ಆ ರೀತಿ ಯಾವುದೇ ಘಟನೆ ಆಗೋದಿಲ್ಲ. ಅವನ ತಂದೆ ಆ ಬಾದಾಮಿ ಹಲ್ವಾದ ಕೆಳಗಡೆ ಯಾವುದೇ ರೀತಿಯ ಬಾದಾಮಿಗಳನ್ನು ಇಟ್ಟಿರೋದಿಲ್ಲ. ಆಗ ಪುಟ್ಟ ಬಾಲಕನಿಗೆ ತುಂಬನೇ ಬೇಜಾರಾಗತ್ತೆ. ನನ್ನ ತಂದೆ ಇದೇನು ಮಾಡಿಬಿಟ್ರು, ನಿನ್ನೆ ನೋಡಿದರೆ ಈ ಬಾದಾಮಿ ಹಲ್ವಾದ ಕೆಳಗಡೆ ಬಾದಾಮಿ ಇತ್ತು, ಆದರೆ ಈಗ ಅದು ಕಾಣ್ತಾ ಇಲ್ಲ. ಅದನ್ನು ಗಮನಿಸಿದ ಅವನ ತಂದೆ, ನೋಡು ಮರಿ, ಜೀವನದಲ್ಲಿ ಪ್ರತಿದಿನ ಹೊಸದಾಗಿರುತ್ತೆ. ಆ ಹೊಸ ದಿನಗಳನ್ನು ನಾವು ಪ್ರತಿದಿನವೂ ಕಲಿತಾ ಹೋಗಬೇಕು. ನಿನ್ನೆಯ ಅನುಭವವನ್ನು ನಾವು ಮರಿಬಾರ್ದು ನಿಜ, ಆದರೆ ಅವುಗಳ ಮೇಲೇ ಯಾವತ್ತಿಗೂ ನಾವು ಡಿಪೆಂಡ್ ಆಗಬಾರ್ದು. ಯಾವುದೇ ಕಾರಣಕ್ಕೂ ನಾವು ಯಾವುದ್ರ ಮೇಲೇ ಡಿಪೆಂಡ್ ಆಗಬಾರ್ದು ಮಗನೇ ಅಂತಾರೆ. 3ನೇ ದಿನ ಏನಾಗುತ್ತೆ ಗೊತ್ತಾ, ಆ ಪುಟ್ಟ ಬಾಲಕ ಮತ್ತು ತಂದೆ ಇಬ್ಬರೂ ಕೂಡ ಟಿಫನ್ ಮಾಡೋದಕ್ಕೆ ಅಂತ ಬರ್ತಾರೆ. ಹುಡುಗನ ತಂದೆ 3ನೇ ದಿನವೂ ಕೂಡ ಹಾಗೆ ಮಾಡಿರ್ತಾರೆ. 2 ಬಾದಾಮಿ ಹಲ್ವಾದ ಲೋಟಗಳು ಅಲ್ಲಿ ಇರುತ್ತೆ. ಒಂದರಲ್ಲಿ ಬಾದಾಮಿ ಹಲ್ವಾದ ಮೇಲೆ 4 ಬಾದಾಮಿಗಳಿರುತ್ತೆ. 2ನೇ ಲೋಟದಲ್ಲಿ ಕೇವಲ ಬಾದಾಮಿ ಹಲ್ವಾ ಇರುತ್ತೆ, ಯಾವುದೇ ಬಾದಾಮಿಗಳಿರಲ್ಲ. ಇದನ್ನು ಕಂಡ ಆ ಹುಡುಗ ನನ್ನ ತಂದೆಗೆ ಹೀಗೆ ಹೇಳ್ತಾನೆ, ಅಪ್ಪಾಜಿ, ನನಗೆ ನೀವೇ ಸರ್ವಶ್ರೇಷ್ಠರು. ನಮ್ಮ ಮನೆಯಲ್ಲಿ ನೀವೇ ಹಿರಿಯರು. ನಮ್ಮ ಮನೆಯಲ್ಲಿ ನಾವು ಯಾವುದೇ ಕೆಟ್ಟ ಕೆಲಸ ಮಾಡಲಿ ಒಳ್ಳೆಯ ಕೆಲಸ ಮಾಡಲಿ ಅದನ್ನು ನೀವೇ ಎತ್ತಿ ಹಿಡಿಯುವವರು. ನಮ್ಮ ಕಷ್ಟಗಳನ್ನು, ನಮ್ಮ ನೋವುಗಳನ್ನು, ನಮ್ಮ ದುಃಖಗಳನ್ನು ನೀವೇ ದೂರ ಮಾಡುವರು. ನಮ್ಮ ಪಾಲಿಗೆ ನೀವೇ ದೇವರು. 2 ಲೋಟಗಳಲ್ಲಿ ಯಾವ ಲೋಟ ನೀವು ನಮ್ಗೆ ಕೊಡ್ತೀರೋ ಅದನ್ನೇ ನಾನು ಸಂತೋಷವಾಗಿ ಸ್ವೀಕರಿಸಿಕೊಂಡು ತಿಂತೀನಿ ಅಂತಾನೆ. ಅದಕ್ಕೆ ಆ ಹುಡುಗನ ತಂದೆ ಏನು ಮಾಡ್ತಾರೆ ಗೊತ್ತಾ, ಬಾದಾಮಿಯ ಹಲ್ವಾದ ಮೇಲೆ 4 ಬಾದಾಮಿಗಳಿರೋದನ್ನು ಅವ್ರು ಇಟ್ಕೊಂಡು ಹಲ್ವಾ ಅಷ್ಟೇ ಇರೋದನ್ನು ಆ ಬಾಲಕನಿಗೆ ಕೊಡ್ತಾರೆ. ಬಾಲಕ ಸಂತೋಷದಿಂದ ಅದನ್ನು ತಗೊಂಡು ಹಲ್ವಾ ತಿಂತಾ ಇರ್ತಾನೆ. ಆ ಹಲ್ವಾದ ಕೆಳಗಡೆ ಬಾದಾಮಿಯ ರಾಶಿಯೇ ಇರುತ್ತೆ. ರಾಶಿ ಅಂದರೆ ಸುಮಾರು 25ರಿಂದ 30 ಬಾದಾಮಿಗಳು ಆ ಲೋಟದಲ್ಲಿರುತ್ತೆ. ಅದನ್ನು ಖುಷಿಯಿಂದ ತಿನ್ನೋದಕ್ಕೆ ಶುರು ಮಾಡ್ತಾನೆ ಆ ಬಾಲಕ. ಆ ಬಾಲಕನಿಗೆ ಅವನ ತಂದೆ ಮತ್ತೊಂದು ಮಾತನ್ನು ಹೇಳ್ತಾರೆ, ಜೀವನದಲ್ಲಿ ನೀನು ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಯೋಚಿಸಿದರೆ, ಇನ್ನೊಬ್ಬರಿಗೆ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡಿದರೆ ಅದರ 100 ಪಟ್ಟು ನಿನಗೆ ಒಳ್ಳೆಯದಾಗತ್ತೆ. ಅದೇ ರೀತಿ ನೀನು ಎಲ್ಲವನ್ನ ಭಗವಂತನಲ್ಲಿ ಅರ್ಪಿಸಿದರೆ ನಿನಗೆ ಅತ್ಯುತ್ತಮವಾದದ್ದು ಅಂದರೆ ಸರ್ವಶ್ರೇಷ್ಠವಾದದ್ದನ್ನು ಆ ದೇವರು ಕಾಯ್ದಿರಿಸಿರ್ತಾನೆ. ಆ ಬಾಲಕನಿಗೆ ಆಗ ಅರ್ಥ ಆಗತ್ತೆ, ನನ್ನ ಪಾಲಿಗೆ ಸರ್ವಶ್ರೇಷ್ಠವಾದದ್ದು ನನ್ನ ತಂದೆ ನನಗೆ ಯಾವತ್ತಿಗೂ ಒಳ್ಳೆಯದನ್ನೇ ಬಯಸ್ತಾರೆ. ಡಿಯರ್ ಫ್ರೆಂಡ್ಸ್, ಕಥೆಯ ಮುಖ್ಯ ಉದ್ದೇಶ ಏನು ಅಂದರೆ ಇನ್ನೊಬ್ರಿಗೆ ಒಳ್ಳೆಯದು ಮಾಡಿ, ಇನ್ನೊಬ್ಬರಿಗೆ ಸಹಾಯ ಮಾಡಿ. ಯಾವುದೇ ಕಾರಣಕ್ಕೂ ನಮಗೆ ಅದಿಲ್ಲ ಇದಿಲ್ಲ, ನಮ್ಮ ಜೀವನದಲ್ಲಿ ಎಲ್ಲ ಸಂತೋಷ ಹಾಳಾಗಿ ಹೋಯ್ತಲ್ಲ ಅಂತ ಯಾವತ್ತಿಗೂ ಅನ್ಕೋಬೇಡಿ. ನೀವು ಭಗವಂತನಲ್ಲಿ ಪ್ರಾರ್ಥಿಸಿ, ಭಗವಂತನಲ್ಲಿ ಶುದ್ಧ ಮನಸ್ಸನ್ನಿಟ್ಕೊಂಡು ಪ್ರಾರ್ಥನೆ ಮಾಡಿ, ಅವನ ಮೇಲೆ ಎಲ್ಲವನ್ನ ಬಿಟ್ಬಿಡಿ. ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಪ್ರಾಮಾಣಿಕತೆಯಿಂದ ಮಾಡ್ತಾಯಿರಿ, ಧೈರ್ಯವಾಗಿರಿ, ಒಳ್ಳೆಯ ರೀತಿಯಲ್ಲಿ ಬದುಕಿ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.